ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈತನ ಆರಂಭಿಕ ಜೀವನ ಕಳೆದ ಯುದ್ಧ ಸಾಮಾನ್ಯ ಶಕಪೂರ್ವ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಅತ್ಯಂತ ಒಬ್ಬ ಶ್ರೇಷ್ಠ ದೊರೆ, ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಭಾರತದ ಮಹಾನ್ ಸಾಮ್ರಾಟ ಅಶೋಕನ ಜೀವನ ಮತ್ತು ಆತನ ಸಾಧನೆಗಳ ಕುರಿತು ಇವತ್ತು ಅಧ್ಯಯನವನ್ನು ಕೈಗೊಳ್ಳೋಣ. ಅಶೋಕ ಮಹಾರಾಜ ಸಾಮಾನ್ಯ ಶಕಪೂರ್ವ 273ರಿಂದ 232 ಅವಧಿಯವರೆಗೆ ಆಡಳಿತವನ್ನು ನಡೆಸಿರ್ತಕ್ಕಂಥ ಒಬ್ಬ ಅರಸ. ಅಶೋಕ ದಿ ಗ್ರೇಟ್ ಜಗತ್ತಿನ ಬೆರಳೆಣಿಕೆಯ ಜನರಲ್ಲಿ ಈ ಒಂದು ಪದವಿಯನ್ನು ಹೊಂದಿರತಕ್ಕಂಥ ಒಬ್ಬ ಭಾರತದ ಮಹಾನ್ ವ್ಯಕ್ತಿ ಅಶೋಕ. ಅಲೆಕ್ಸಾಂಡರ್ ದಿ ಗ್ರೇಟ್, ಗ್ರೀಕಿನ ಮೆಸೊಪೊಟೇಮಿಯಾ ಪ್ರದೇಶದಲ್ಲಿ ಬರ್ತಕ್ಕಂಥ ಈ ಅಲೆಕ್ಸಾಂಡರ್ ಜಗತ್ತನ್ನೇ ಗೆಲ್ಲಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯ ಕನಸನ್ನು ಹೊತ್ತುಕೊಂಡು ತನ್ನ ಚಿಕ್ಕ ವಯಸ್ಸಿನಲ್ಲಿ ಸಾಮ್ರಾಜ್ಯದ ಅಧಿಪತಿಯಾಗಿ ಯಾವ ರೀತಿಯಾಗಿ ಆ ಒಂದು ಪದವಿಯನ್ನು ಪಡೆದುಕೊಂಡನೋ ಅದೇ ರೀತಿಯಾಗಿ ಭಾರತದ ಈ ಮೌರ್ಯ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿ ಅಶೋಕ ದಿ ಗ್ರೇಟ್ ಅನ್ನೋ ಒಂದು ಪದವಿಯನ್ನು ಹೊಂದಿದ. ಈ ಮೌರ್ಯರ ಸಾಮ್ರಾಟರಲ್ಲಿ ಅತ್ಯಂತ ಸುಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಅರಸ. ಇವನು ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಾದ್ಯಂತ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಅರಸನಾಗಿ ದಯೆ, ದಾನ, ಧರ್ಮ, ಮಮತೆ, ವಾತ್ಸಲ್ಯ, ಪ್ರೀತಿ, ಮಮಕಾರ ಇವುಗಳನ್ನೆಲ್ಲವನ್ನು ಹೊಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಅರಸ ಈ ಒಂದು ಅಶೋಕ ಮಹಾರಾಜ. ಅಶೋಕನ ಶಾಸನಗಳಲ್ಲಿ ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಕರೆಯಲಾಗಿದೆ. ಬಿಂದುಸಾರನ ಮರಣದ ನಂತರ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಇವರ ಒಂದು ವಂಶಾವಳಿಯನ್ನು ನಾವು ಅವಲೋಕನವನ್ನು ಮಾಡಿದಾಗ ಸಾಮ್ರಾಜ್ಯವನ್ನು ಕಟ್ಟಿದ್ದು ಚಂದ್ರಗುಪ್ತ ಮೌರ್ಯ ಅಂತೇಳಿ ಕರಿತೀವಿ. ಚಂದ್ರಗುಪ್ತನ ಮೌರ್ಯನ ಮರಣ ನಂತರ ಈತನ ಮಗನಾಗಿರ್ತಕ್ಕಂಥ ಬಿಂದುಸಾರ ಅಧಿಕಾರಕ್ಕೆ ಬರ್ತಾನ. ಬಿಂದುಸಾರನ ಉತ್ತರಾಧಿಕಾರಿಯಾಗಿ ಮೌರ್ಯ ಸಾಮ್ರಾಜ್ಯದ ಒಂದು ಸಿಂಹಾಸನಗಿರಿಯನ್ನು ಅಲಂಕರಿಸಿದ್ದು ಅಶೋಕ ಮಹಾರಾಜ. 273ರಲ್ಲಿ ಅಧಿಕಾರಕ್ಕೆ ಬಂದನಾದರೂ ಆತನ ಒಂದು ಅಶೋಕನ ಕಿರೀಟಧಾರಣೆ ನಡೆದಿದ್ದು ಸಾಮಾನ್ಯ ಶಕಪೂರ್ವ 269ರ ಅವಧಿಯಲ್ಲಿ. ಇದಕ್ಕಿಂತ ಮುಂಚೆ ಅಶೋಕನ ಒಂದು ಜೀವನ ಯಾವ ರೀತಿ ಇತ್ತು? ಅಶೋಕನ ಒಂದು ಆಡಳಿತ ವ್ಯವಸ್ಥೆ ಆಲ್ರೆಡಿ ಈ ಒಂದು ಅಶೋಕ ಮಹಾರಾಜ ತಕ್ಷಶಿಲೆ ಮತ್ತು ಉಜ್ಜಯಿನಿಯ ಒಂದು ರಾಜ್ಯಪಾಲನಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದ. ಹೀಗಾಗಿ ಆಡಳಿತದ ಸಂಪೂರ್ಣವಾದಂಥ ಅನುಭವವನ್ನು ಹೊಂದಿರತಕ್ಕಂಥವನು ಯಾರಾಗಿದ್ದ ಅಂತಂದ್ರೆ ಈ ಒಂದು ಅಶೋಕ ಮಹಾರಾಜನಾಗಿದ್ದ. ಸಾಮಾನ್ಯ ಶಕಪೂರ್ವ 273ರಿಂದ 269ರವರೆಗಿನ ಈ ಒಂದು 4 ವರ್ಷಗಳ ಅವಧಿಯನ್ನು ನಾವು ಅವಲೋಕನವನ್ನು ಮಾಡಿದಾಗ ಅಶೋಕನು ಅಧಿಕಾರದ ವ್ಯಾಮೋಹಕ್ಕಾಗಿ ತನ್ನ ಸಹೋದರನಾಗಿರ್ತಕ್ಕಂಥ ಸುಸೀಮನ ವಿರುದ್ಧ ನಿರಂತರವಾಗಿ ಆಂತರಿಕ ಕಲಹದಲ್ಲಿರ್ತಾನೆ.
ಸೊ ಈ ಬಿಂದುಸಾರನಿಗೆ 100 ಜನ ಮಕ್ಕಳು. ಆ 100 ಜನ ಮಕ್ಕಳಲ್ಲಿ ಹಿರಿಯವನಾಗಿರ್ತಕ್ಕಂಥವನು ಯಾರಂತಾರೆ, ಸುಶೀಮ ಅಂತ ಹೇಳಿ ಕರಿತೀವಿ. ಈ ಸುಶೀಮನ ವಿರುದ್ಧ ಅಧಿಕಾರಕ್ಕಾಗಿ ಒಂದು ಅಶೋಕ ಹೋರಾಟವನ್ನು ಕೈಗೊಳ್ತಾನೆ. ಬೌದ್ಧ ಧರ್ಮದ ಸಾಹಿತ್ಯದ ಪ್ರಕಾರ ಅಶೋಕನನ್ನ ಚಂಡಾಶೋಕ ಅಂತೇಳಿ ಕರೆದಿದ್ದಾರೆ. ಕಾರಣ, ಅಶೋಕ ತನ್ನ 99 ಜನ ಸಹೋದರರನ್ನ ಕೊಂದು 99 ಜನ ಸಹೋದರರನ್ನೆಲ್ಲ ಕೊಂದು ಈ ಮೌರ್ಯ ಸಾಮ್ರಾಜ್ಯದ ಚಕ್ರಾಧಿಪತಿಯಾಗಿ ಸಾಮಾನ್ಯ ಶಕ ಪೂರ್ವ 269ರಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾನೆ ಅನ್ನೋ ಒಂದು ವಿಷಯವನ್ನ ತಿಳಿಸಿಕೊಡುವಂಥ ಒಂದು ಸಾಹಿತ್ಯ ಬೌದ್ಧ ಸಾಹಿತ್ಯ ಅಂತೇಳಿ ಕರಿತೀವಿ. ಸೊ ಹೀಗಾಗಿ ಈ ಒಂದು ಚಂಡಾಶೋಕ ಅಂತೇಳಿ ಕರೆಸಿಕೊಂಡಿರ್ತಕ್ಕಂಥ ಅಶೋಕ ಮಹಾರಾಜ 99 ಜನಗಳನ್ನು ಕೊಂದು ಅಧಿಕಾರಕ್ಕೆ ಬಂದಿರುವ ಒಂದು ವಿಷಯ ವಸ್ತು ಈ ಬೌದ್ಧ ಸಾಹಿತ್ಯದಲ್ಲಿ ಕಂಡು ಬರ್ತದೆ. ಆದರೆ ಕೆಲವು ಇತಿಹಾಸಕಾರರು ಈ ಒಂದು ವಿಷಯವನ್ನು ತಳ್ಳಿ ಹಾಕಿದ್ದಾರೆ ಅನ್ನೋದು ಕೂಡ ಅಷ್ಟೇ ಇಲ್ಲಿ ಗಮನಿಸಬಹುದಂಥ ಒಂದು ವಿಷಯವಾಗಿದೆ. ಸಾಮಾನ್ಯ ಶಕ ಪೂರ್ವ 269ರಲ್ಲಿ ಮೌರ್ಯ ಸಾಮ್ರಾಜ್ಯದ ಸಿಂಹಾಸನಾಧಿಪತ್ಯವನ್ನು ವಹಿಸಿಕೊಂಡ ನಂತರ ಅಶೋಕ ಮಹಾರಾಜನ ಮುಂದಿನ ಒಂದು ಇವತ್ತಿನ ಓರ್ಸಾ ರಾಜ್ಯದಲ್ಲಿ ಬರ್ತಕ್ಕಂಥ ಕಳಿಂಗದ ಮೇಲೆ ದಾಳಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಶೋಕ ಮಹಾರಾಜ ಅಪಾರವಾದಂಥ ಸೈನ್ಯವನ್ನು ಕಟ್ಟಿಕೊಂಡು ಕಳಿಂಗದ ಅರಸ ಶುದ್ಧ ಧರ್ಮನ ವಿರುದ್ಧ ಅಶೋಕ ಮಹಾರಾಜನು ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಆ ಪ್ರದೇಶದ ಮೇಲೆ ದಾಳಿ ಮಾಡುತ್ತಾನೆ. ಈ ದಾಳಿಗೆ ಮೂಲ ಕಾರಣ ಏನು, ಯಾಕೆ ಈ ಕಳಿಂಗದ ಮೇಲೆ ದಾಳಿ ಮಾಡಿದ್ದಾನೆ ಎಂಬ ಒಂದು ವಿಷಯವನ್ನು ಅರಿತುಕೊಂಡಾಗ ಈ ಕಳಿಂಗ ಅನ್ನೋ ಒಂದು ಪ್ರದೇಶವು ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ರಾಜ್ಯವಾಗಿತ್ತು. ಬಾಹ್ಯ ವ್ಯಾಪಾರಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿತ್ತು. ಸೊ ಹೀಗಾಗಿ ಈ ಪ್ರದೇಶದ ಮೇಲೆ ಈ ಒಂದು ಅಶೋಕ ಮಹಾರಾಜನು ದಾಳಿಯನ್ನು ಮಾಡುತ್ತಾನೆ. ಇದಕ್ಕಿಂತ ಮುಂಚೆ ಚಂದ್ರಗುಪ್ತ ಮೌರ್ಯನಾಗಿರ್ಬೋದು, ಬಿಂದುಸಾರನಾಗಿರ್ಬೋದು ಆ ಪ್ರದೇಶಗಳ ಮೇಲೆ ದಾಳಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರೂ ಕೂಡ ಅದು ಸಫಲವಾಗಿರಲಿಲ್ಲ. ಆದರೆ ಈ ಅಶೋಕ ಮಹಾರಾಜನು ಈ ಕಳಿಂಗದ ಅರಸನಾಗಿರ್ತಕ್ಕಂಥ ಶುದ್ಧ ಧರ್ಮನ ವಿರುದ್ಧ ದಾಳಿಯನ್ನು ಕೈಗೊಂಡು ಆ ಪ್ರದೇಶವನ್ನು ಸಂಪೂರ್ಣವಾಗಿ ತನ್ನ ಸಾಮ್ರಾಜ್ಯಕ್ಕೆ ತೆಗೆದುಕೊಳ್ತಾನೆ. ಆದರೆ ಈ ಒಂದು ಯುದ್ಧದ ಗತಿ, ಅಶೋಕನು ಕೈಗೊಂಡಿರ್ತಕ್ಕಂಥ ಒಂದೇ ಒಂದು ಯುದ್ಧ, ಅದು ಕಳಿಂಗ ಯುದ್ಧ. ಜೊತೆಗೆ ಅದೇ ಆತನ ಒಂದು ಕೊನೆಯ ಯುದ್ಧ ಆಗಿ ಕೂಡ ಪರಿಣಮಿಸ್ತದ. ಕಾರಣ, ಸೊ ಕಳಿಂಗ ಯುದ್ಧದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳು, ಆ ಒಂದು ಸೈನಿಕರ ವೇದನೆ ಆಗಿರಬಹುದು, ಅಲ್ಲಿರ್ತಕ್ಕಂಥ ಒಂದು ರಕ್ತಪಾತ ಆಗಿರಬಹುದು. ಸೊ ಇವುಗಳನ್ನೆಲ್ಲ ಗಮನಿಸಿರ್ತಕ್ಕಂಥ ಅಶೋಕ ತನ್ನ ಒಂದು ಮನಸ್ಸನ್ನು ಇಲ್ಲಿ ಬದಲಾಯಿಸ್ಕೊಳ್ತಾನ. ಸೊ ಆ ಒಂದು ಯುದ್ಧದಲ್ಲಿ ಆಗಿರ್ತಕ್ಕಂಥ ನಷ್ಟ ಎಷ್ಟಾಗಿರ್ಬೋದು ಅನ್ನೋದನ್ನ ಒಂದು ಅಂದಾಜು ಲೆಕ್ಕದಲ್ಲಿ ನಾವು ಕಲೆ ಹಾಕಿದಾಗ ಸುಮಾರು 1 ಲಕ್ಷ ಜನ ಸೈನಿಕರು ಆ ಒಂದು ಯುದ್ಧದಲ್ಲಿ ಮರಣವನ್ನು ಹೊಂತಾರ. ಜೊತೆಗೆ ಆ ಒಂದು ಸಾವಿನಕ್ಕಿಂತ ಅಧಿಕವಾಗಿ ಸಾಕಷ್ಟು ಜನ ಗಾಯಾಳುಗಳಾಗ್ತಾರ. ಸುಮಾರು 1.5 ಲಕ್ಷ ಜನ ಕೈದಿಗಳಾಗಿ ಬಂಧನಕ್ಕೆ ಒಳಪಡ್ತಾರ. ಈ ಇಡೀ ಒಂದು ರಣರಂಗದ ಭೂಮಿಯಲ್ಲಿ ನಡೆದಿರ್ತಕ್ಕಂಥ ದೃಶ್ಯದವನ್ನು ನೋಡಿರ್ತಕ್ಕಂಥ ಅಶೋಕನ ಜೀವನದಲ್ಲಿ ಈ ಒಂದು ಕಳಿಂಗ ಯುದ್ಧ ಪರಿವರ್ತನೆಯ ಯುದ್ಧವಾಗಿ, ಈ ಒಂದು ಅಶೋಕನ ಮನಸ್ಸನ ಪರಿವರ್ತನೆ ಆಗುವಂಥ ಒಂದು ಯುದ್ಧವಾಗಿ ನಡೆದು ಹೋಗುತ್ತದೆ. ಅಶೋಕನ ಜೀವನದ ಗತಿಯನ್ನೇ ಬದಲಾಯಿಸ್ತದೆ ಈ ಒಂದು ಕಳಿಂಗ ಯುದ್ಧ. ಸೊ ಹೀಗಾಗಿ ಅಶೋಕ ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸ್ಕೊಳ್ತಾನೆ. ಯಾವ ರೀತಿಯಾದಂಥ ಬದಲಾವಣೆ ಕೈಗೊಳ್ತಾನಂತಂದ್ರೆ, ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಶೋಕ ಮಹಾರಾಜ. ಸೈನಿಕ ವಿಜಯಗಳನ್ನು ಬಿಟ್ಟು ಜನರ ಕಲ್ಯಾಣಕ್ಕಾಗಿ ಕೈಗೊಳ್ಳುವಂಥ
ಯೋಜನೆಗಳನ್ನು ಕೈಗೊಂಡು ಧರ್ಮ ವಿಜಯಿಯಾಗಿ ಪರಿವರ್ತನೆ ಆಗ್ತಾನೆ ಈ ಅಶೋಕ ಮಹಾರಾಜ. ರಾಯ್ ಚೌಧರಿ ಅನ್ನೋ ಒಬ್ಬ ಇತಿಹಾಸಕಾರ ಅಶೋಕನ ಕುರಿತು ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಒದಗಿಸಿದ್ದಾನೆ. ಈ ಯುದ್ಧವು ಮೌರ್ಯರ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂಥ ಘಟ್ಟವನ್ನು ತಲುಪಿರ್ತಕ್ಕಂಥ ಯುದ್ಧವಾಗಿದೆ. ಚಂಡಾಶೋಕನಾಗಿರ್ತಕ್ಕಂಥ ಈ ಒಂದು ಅಶೋಕ ಮಹಾರಾಜ ಮುಂದೆ ಧರ್ಮಾಶೋಕನಾಗಿ ಪರಿವರ್ತನೆಗೊಳ್ತಾನ. ರಣಬೇರಿಯಾಗಿರ್ತಕ್ಕಂಥ ಅಶೋಕ ಮಹಾರಾಜ ಧರ್ಮಬೇರಿಯಾಗಿ ಪರಿವರ್ತನೆಗೊಳ್ತಾನ. ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಈ ಒಂದು ಅಶೋಕ ಮಹಾರಾಜ. ಸೊ ಹೀಗಾಗಿ ಇಡೀ ಒಂದು ಅಶೋಕನ ಮನ ಪರಿವರ್ತನೆ ಆಗುವಂಥ ಒಂದು ಯುದ್ಧ ಅಂತೇಳಿ ನಾವು ಇದನ್ನು ಇತಿಹಾಸದಲ್ಲಿ ಬಿಂಬಿಸ್ತೀವಿ. ಜೊತೆಗೆ ಕಳಿಂಗ ಯುದ್ಧದ ಕುರಿತು ಮಾಹಿತಿಯನ್ನು ಒದಗಿಸಿಕೊಡುವಂಥ ಶಿಲಾಶಾಸನಗಳು ದೊರೆತಿವೆ. ಶಾಸನಗಳ ಮುಖೇನ, ಈ ಶಿಲಾಶಾಸನಗಳ ಮುಖೇನ ಸೊ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಆಧಾರಗಳ ಬೇಕು. ಈ ಆಧಾರಗಳಿಲ್ಲದೆ ಯಾವುದೇ ಒಂದು ಕುರುಹುಗಳು ಇಲ್ಲದೆ ಇತಿಹಾಸವನ್ನು ನಾವು ಅಧ್ಯಯನವನ್ನು ಮಾಡೋದು ಸಮಂಜಸಕರವಾಗಿರೋದಿಲ್ಲ. ಸೊ ಹೀಗಾಗಿ ಈ ಕಳಿಂಗ ಯುದ್ಧದ ಕುರಿತು ಅಪಾರವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವಂಥ ಶಿಲಾಶಾಸನಗಳು ಕೂಡ ದೊರೆತಿವೆ. ಅದರಲ್ಲಿ ಮುಖ್ಯವಾಗಿ 13ನೆಯ ಶಿಲಾಶಾಸನ, ಈ 13ನೆಯ ಗೌಣ ಶಿಲಾಶಾಸನವು ಕಳಿಂಗ ಯುದ್ಧದ ಬಗ್ಗೆ ಅಪಾರವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವಂಥ ಶಿಲಾಶಾಸನವಾಗಿದೆ. ಸೊ ಮುಂದೆ ಅಶೋಕ ಯುದ್ಧದ ನಂತರ ಶಿವನ ಆರಾಧಕನಾಗಿರ್ತಕ್ಕಂಥ ಈ ಒಂದು ಅಶೋಕ ಮಹಾರಾಜ ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂಥ ಉಪಗುಪ್ತ ಎಂಬ ಒಬ್ಬ ಸನ್ಯಾಸಿಯ ಮುಖೇನ ಈತ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನ. ಈತನ ತಾತ ಅಂದರೆ ಚಂದ್ರಗುಪ್ತ ಮೌರ್ಯ ಭದ್ರಬಾಹುವಿನ ಒಂದು ಸಲಹೆ ಮೇರೆಗೆ ಜೈನ ಧರ್ಮವನ್ನು ಸ್ವೀಕರಿಸ್ತಾನ. ಈ ಚಂದ್ರಗುಪ್ತನ ಮೊಮ್ಮಗನಾಗಿರ್ತಕ್ಕಂಥ ಅಶೋಕ ಉಪಗುಪ್ತ ಎಂಬ ಒಬ್ಬ ಸನ್ಯಾಸಿಯ ಒಂದು ಮಾರ್ಗದರ್ಶನದಡಿಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನ. ಹಾಗಾದರೆ ಈ ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಅಶೋಕನ ಒಂದು ಜೀವನವೇ ಇಲ್ಲಿ ಸಂಪೂರ್ಣವಾಗಿ ಬದಲಾವಣೆಯತ್ತ ತೆಗೆದುಕೊಂಡು ಹೋಗ್ತಾನ. ಹಾಗಾದರೆ ಅಶೋಕನ ಸಾಮ್ರಾಜ್ಯದ ಮೇರೆಗಳು ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಣೆಗೊಂಡಿದ್ದು ಅನ್ನೋದನ್ನು ಅವಲೋಕನವನ್ನು ಮಾಡಿದಾಗ ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದಿಂದ ಹಿಡಿದು ದಕ್ಷಿಣದಲ್ಲಿ ಕರ್ನಾಟಕದ ಸುವರ್ಣಗಿರಿ, ಪೂರ್ವದಲ್ಲಿ ಬಂದು ಬಂಗಾಳ ಕೊಲ್ಲಿಯಿಂದ ಹಿಡಿದು ಪಶ್ಚಿಮದಲ್ಲಿರ್ತಕ್ಕಂಥ ಸಿಂಧ್ ಮತ್ತು ಬಲೂಚಿಸ್ತಾನ್ ಪ್ರದೇಶದವರೆಗೂ ಈತನ ಒಂದು ಸಾಮ್ರಾಜ್ಯ ವಿಸ್ತರಣೆಗೊಂಡಿತ್ತು. ಅಶೋಕನ ಶಿಲಾ ಶಾಸನಗಳು ಒಟ್ಟಾರೆ 154 ಶಿಲಾಶಾಸನಗಳು ದೊರೆತಿವೆ. ಈ ಅಶೋಕನನ್ನ ಶಿಲಾಶಾಸನಗಳ ರಾಜ, ಶಿಲಾಶಾಸನಗಳ ಪಿತಾಮಹ, ಸ್ವಕಥನಗಾರ ಎಂಬ ಹೆಸರುಗಳಿಂದ ಈತನನ್ನ ಕರೀತಾ ಇದ್ರು. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಶಾಸನಗಳನ್ನು ಹೊರಡಿಸಿದ ರಾಜ ಅಶೋಕ. ಈ ಶಿಲಾಶಾಸನಗಳು ಮೌರ್ಯರ ಆಡಳಿತ ವ್ಯವಸ್ಥೆ, ಸಾಮಾಜಿಕ ಸ್ಥಿತಿಗತಿ, ಧಾರ್ಮಿಕ ವ್ಯವಸ್ಥೆ, ಇನ್ನಿತರ ವಿಷಯಗಳ ಮೇಲೆ ಅಪಾರವಾದಂಥ ಬೆಳಕನ್ನು ಚೆಲ್ಲುತ್ತದ ಈ ಒಂದು ಶಿಲಾಶಾಸನಗಳು. ಯಾವ ರೀತಿಯಾದಂಥ ಒಂದು ಮನೋಭಾವನೆಗಳನ್ನು ಹೊಂದಿದ್ರು ಅನ್ನೋದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವುದು ಯಾವುದಂತ ಈ ಒಂದು ಶಿಲಾಶಾಸನಗಳು ಅಂತೇಳಿ ಕರಿತೀವಿ. ಈ ಶಿಲಾಶಾಸನಗಳಲ್ಲಿ ಪ್ರಾಕೃತ, ಪಾಳಿ, ಜೊತೆಗೆ ಗ್ರೀಕ್ ಭಾಷೆ, ಖರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿಗಳು ಕೂಡ ಈ ಒಂದು ಶಾಸನಗಳಲ್ಲಿ ಕಂಡುಬರುತ್ತವೆ. ದೀರ್ಘಾವಧಿಯವರೆಗೆ ಒಗಟಾಗಿದ್ದ ಈ ಒಂದು ಬ್ರಾಹ್ಮಿ ಭಾಷೆಯನ್ನು 1831ರಲ್ಲಿ ಜೇಮ್ಸ್ ಫ್ರಿಟ್ಸಫ್ ದೀರ್ಘಾವಧಿಯವರೆಗೆ ಒಗಟಾಗಿರ್ತಕ್ಕಂಥ ಈ ಬ್ರಾಹ್ಮಿ ಲಿಪಿಯನ್ನು 1831ರಲ್ಲಿ ಅವುಗಳನ್ನು ಅಧ್ಯಯನವನ್ನು ಮಾಡಿ
ಸಂಶೋಧನೆಗಳನ್ನು ಕೈಗೊಂಡು ಅವುಗಳನ್ನು ಬೆಳಕಿಗೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಜೇಮ್ಸ್ ಫ್ರಿಟ್ಜ್ ಅವರಿಗೆ ಸಲ್ತದ. ಈ ಶಿಲಾಶಾಸನಗಳನ್ನು ಪ್ರಧಾನ ಶಿಲಾಶಾಸನಗಳು, ಕಿರಿಯ ಶಿಲಾಶಾಸನಗಳು, ಸ್ತಂಭ ಶಿಲಾಶಾಸನಗಳು ಮತ್ತು ಗುಹಾ ಶಾಸನಗಳು ಅಂತೇಳಿ 4 ಭಾಗಗಳಲ್ಲಿ ಇವುಗಳನ್ನು ವಿಂಗಡಣೆ ಮಾಡುತ್ತೇವೆ. ಹಾಗಾದರೆ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಶಿಲಾಶಾಸನಗಳು, ಅಶೋಕನ ಒಂದು ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಶಿಲಾಶಾಸನಗಳು ಯಾವ್ಯಾವ ಇರಬಹುದು ಅನ್ನೋದನ್ನು ಅವಲೋಕನವನ್ನು ಮಾಡಿದಾಗ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಕೆಲವೊಂದಷ್ಟು ಜಿಲ್ಲೆಗಳು, ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳ ಜಿಲ್ಲೆಯ ಗವಿಮಟ್ಟು ಮತ್ತು ಪಾಲ್ಕಿಗುಂಡ ಅನ್ನೋ ಪ್ರದೇಶಗಳು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ, ಜಡಿಂಗರಾಮೇಶ್ವರ ಅನ್ನೋ ಪ್ರದೇಶಗಳು, ಕಲಬುರಗಿ ಜಿಲ್ಲೆಯ ಸನ್ನತಿ ಅನ್ನೋ ಪ್ರದೇಶಗಳು ಈ ಒಂದು ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಅಶೋಕನ ಶಿಲಾಶಾಸನಗಳಾಗಿವೆ. ಶಿಲಾಶಾಸನಗಳು ರಾಜನನ್ನ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಉಲ್ಲೇಖಿಸಿದ್ದರಿಂದ ಇತಿಹಾಸಕಾರರಲ್ಲಿ ಈ ಒಂದು ವಿಷಯದ ಬಗ್ಗೆ, ಈ ಶಾಸನಗಳನ್ನು ಹೊರಡಿಸಿದ ರಾಜ್ಯ ಯಾರು ಎಂಬುದರ ಬಗ್ಗೆ ಇತಿಹಾಸಕಾರರಲ್ಲಿ ಸಾಕಷ್ಟು ಅನುಮಾನಗಳು ಗೋಚರಿಸಿದ್ದವು. ಆದರೆ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವು ಜೊತೆಗೆ ಕಲ್ಕತ್ತಾದಲ್ಲಿರ್ತಕ್ಕಂಥ ಶಾಸನಗಳು ದೇವನಾಮ ಪ್ರಿಯ ಅಶೋಕಸ್ ಎಂದು ಉಲ್ಲೇಖಿಸಿದ್ದರಿಂದ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಇನ್ನಾರು ಅಲ್ಲ ಎಂಬುದರ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಮತ್ತು ಕಲ್ಕತ್ತಾ ಶಾಸನಗಳು ಈ ಮಾಹಿತಿಯನ್ನು ನಮಗೆ ಸ್ಪಷ್ಟೀಕರಿಸುತ್ತವೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿಯವರೆಗೂ ನಾವು ಅಶೋಕನ ಒಂದು ಜೀವನ ಮತ್ತು ಆತನ ಸಾಧನೆಗಳು, ಆತನ ಶಾಸನಗಳ ಕುರಿತು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಅರಿತುಕೊಂಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ಕೊಡುಗೆಗಳು ಏನು ಎಂಬುದರ ಬಗ್ಗೆ ಮಾಹಿತಿಯನ್ನು ಅರಿತುಕೊಳ್ಳೋಣ. ಕೊನೆಯ ಮಾತು, ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ. ಎಂ ಬಿ ಬಡಿಗೆ, ಉಪನ್ಯಾಸಕ. ನಿರಂತರ ವಿಡಿಯೋಗಳಿಗಾಗಿ ಎಂ ಬಿ ಹಿಸ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.